ಸಾಯಂಕಾಲ ಆದ ತಕ್ಷಣ ಏನಾದರೂ ಕುರುಕುರು ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ? ಮಳೆ ಬರ್ತಾ ಇರುತ್ತೆ. ಅದ್ರ ಜೊತೆ ಟೀ, ಕಾಫಿ ಜೊತೆ ಈ ರೀತಿ ನಿಪ್ಪಟ್ಟು ಕುರುಮ್ ಕುರುಮ್ ನಿಪ್ಪಟ್ಟು ನೋಡಿ. ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತಲ್ವಾ? ಈ ರೀತಿಯಾಗಿ ಇದು ತಿಂಗಳಗಟ್ಟಲೆ ಇಟ್ಟರು ಹಾಳಾಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಈ ರೀತಿಯಾಗಿ ನಾವು ಸ್ವಲ್ಪ ಕರಿಬೇವು ಸೊಪ್ಪನ್ನು ಯೂಸ್ ಮಾಡಿ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಣುಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಿಪ್ಪಟ್ಟು ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತ ನಿಮಗೆ ತೋರಿಸ್ತೀನಿ ಏನೇನು ಬೇಕು ಅಂತ. ನಾನಂತೂ ಆದಷ್ಟು ಎಲ್ಲ ಅಡುಗೆಯಲ್ಲಿ ಕರಿಬೇವು ಸೊಪ್ಪನ್ನಂತೂ ಯಾವುದರಲ್ಲೂ ಏನು ರುಚಿಯಾಗಿ ಇರೋದಕ್ಕಿಂತ ನಾವು ಇನ್ನೂ ಆರೋಗ್ಯವಾಗಿರಬೇಕು, ರುಚಿ ಇರಬೇಕು, ಅದ್ರ ಜೊತೆ ಆರೋಗ್ಯಕರವಾದ ಈ ರೀತಿಯಾಗಿ ನಾವು ರೆಸಿಪಿ ಮನೆಯಲ್ಲೇ ಮಾಡಿ ತಿಂದರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ, ಹಾಗೆ ರುಚಿ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಈ ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೆ. ಅದರಲ್ಲಿ ನಾನು ಒಂದು ಮುಕ್ಕಾಲಷ್ಟು ಪೀಸಸ್ ಆಗಿ ಈ ಥರ ಒಂದು ಚಾಕಿನ ಸ್ಲೈಸ್ ಆಗಿ, ಅಂದರೆ ಚಿಕ್ಕ ಚಿಕ್ಕ ಪೀಸ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಇದ್ದರೆ ಅಂದರೆ ತಿಂಗಳಗಟ್ಟಲೆ ಇಟ್ಟರು ಹಾಳಾಗಲ್ಲ ಅಂತ ಅಷ್ಟೇ, ಅಥವಾ ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಡ್ರೈ ಕೊಕೊನಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಈ ಥರ ಪೀಸ್ ಮಾಡಿಕೊಂಡು ಹಾಕ್ಕೊಂಡು, ನಂತರ ಇಲ್ಲಿ ಸ್ಮಾಲ್ ಕಪ್ಪಲ್ಲಿ, ಅಂದರೆ ನೋಡಿ ಈ ಸ್ಮಾಲ್ ಕಪ್ಪಲ್ಲಿ ಅಂದರೆ ಇದು ಒಂದು ಅರ್ಧ ಕಪ್ಪಷ್ಟು ಅಂತ ಹೇಳ್ಬೋದು. ಸ್ಮಾಲ್ ಕಪ್ಪಲ್ಲಿ 1 ಕಪ್ಪು ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುರುಗಡಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಪಫ್ ಅಂತಾರಲ್ವ ಅದು. ಹಾಗೆ 1 ಕಪ್ಪಷ್ಟು ಫ್ರೆಶ್ ಕರಿ ಲೀವ್ಸ್ ಅಥವಾ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 7ರಿಂದ 8 ಹಸಿಮೆಣಸಿನ್ಕಾಯಿ ಖಾರಕ್ಕೆ. ನಿಮಗೆ ಜಾಸ್ತಿ ಬೇಕಾದರೆ ಹೆಚ್ಚು ಕಡಿಮೆ, ಅಥವಾ ಖಾರ ಬೇಡ ಅಂದರೆ ಕಡಿಮೆ ಕೂಡ ಹಾಕ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ನಂತರ ನಿಮಗೆ ತೋರಿಸ್ತೀನಿ. 1 ಸ್ಪೂನಷ್ಟು ಇದರಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಅಜ್ವಾಯಿನ್, ಅದನ್ನು ಕೂಡ ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಡೈಜೆಷನ್ಗೆ ತುಂಬ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು 20 ಕಾಳು ಮೆಣಸು. ಮಕ್ಕಳಿಗೆ ಈ ಥರ ಕಾಳು ಮೆಣಸೆಲ್ಲ ಹಾಕ್ಬಿಟ್ಟು ಸ್ನ್ಯಾಕ್ಸ್ ಕೊಟ್ಟರೆ ಅವರಿಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳು ಮೆಣಸು. ಸೊ ಅದನ್ನೆಲ್ಲ ಹಾಕಿ ಮೊದಲು ನೀರು ಹಾಕ್ಕೊಳ್ಳೋದೇನೆ ಡ್ರೈ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿ ಇರಬೇಕು. ನಿಮಗೆ ತೋರಿಸ್ತೀನಿ ನೋಡಿ, ಈ ರೀತಿಯಾಗಿ ಬರಬೇಕು. ನೋಡಿ ಎಷ್ಟು ಗ್ರೀನಾಗಿದೆ, ಯಾಕಂದರೆ ಕರಿಬೇವು ಸೊಪ್ಪು ಹಾಕಿದ್ದೀವಲ್ವ, ಆ ಕರಿಬೇವು ಸೊಪ್ಪಿನ ಕಲರ್ ಅದು ನ್ಯಾಚುರಲ್ ಕಲರ್, ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪು ನಮ್ಮ ಕಣ್ಣಿಗೆ, ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು. ಶುಗರ್ ಇದ್ದವ್ರಿಗೆ ಅಂತೂ ಅದು ರಾಮಬಾಣ ಕರಿಬೇವು ಸೊಪ್ಪು. ಸೊ ಇದನ್ನೆಲ್ಲ ನಾನೊಂದು ಪಾತ್ರೆಗೆ ತೆಗೆದು ಈಗ 1 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಪ್ಪು, 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು 7ರಿಂದ 8 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಕಾಯಿಸಿ ಆರಿಸಿ, ಅಂದರೆ ಉಗುರು ಬೆಚ್ಚಗಿದ್ರೂ ಕೂಡ ಪರವಾಗಿಲ್ಲ. ಸೊ ಬಿಸಿ ಮಾಡಿ ಸ್ವಲ್ಪ ಉಗುರು ಬೆಚ್ಚಗಿರೋ ಈ ಎಣ್ಣೆನ ಹಾಕ್ಕೊಂಡು ಮೊದಲು ಈ ರೀತಿಯಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರಬೇಕು. ಸೊ ಇದು ಪರ್ಫೆಕ್ಟಾಗಿ ಆಗಿದೆ. ಈಗ ಏನು ಮಾಡೋಣ ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪನೇ ನೀರು, ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ಒಂದೇ ಸಲ ನೀರು ಹಾಕಿಬಿಟ್ಟು ನೀವು ಅಳತೆ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಎಣ್ಣೆಯಲ್ಲಿ ನೀವು ಬಿಟ್ಟಾಗ ಅದೆಲ್ಲ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಟೈಟಾಗಿ ಇರುತ್ತೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಇರಬೇಕು. ಸೊ ಇದು ಪರ್ಫೆಕ್ಟಾಗಿ ಹಿಟ್ಟು ಈ ರೀತಿಯಾಗಿ ಬಂದರೆ ನಿಪ್ಪಟ್ಟು ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ. ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ಇದನ್ನು ನೀವು ಮಾಡ್ಬೋದು. ಸೊ ಈಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಇಟ್ಕೊಳ್ತಾ ಇದ್ದೀನಿ. ಕೈಗೆ ಎಲ್ಲೂ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ರುಚಿ ಮಾತ್ರ ಸೂಪರಾಗಿರುತ್ತೆ. ಟೀ, ಕಾಫಿ ಜೊತೆ ನೀವು ಮಾಡಿ ತಿನ್ನಿ. ಈ ಮಳೆ ಬಂದರೆ ಏನಾದರೂ ಕುರುಕುರು ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ನೀವು ಟೀ, ಕಾಫಿ ಸೈಡಲ್ಲಿ ಮಾಡಲಿಕ್ಕಿಡಿ. ಅಷ್ಟರಲ್ಲಿ ನೀವು ಸೈಡಲ್ಲಿ ಇದನ್ನು ಕೂಡ ಮಾಡ್ಕೋಬೋದು. ಹಾಲು ಕಾಯಿಸೋದ್ರೊಳಗೆ ಅಥವಾ ಟೀ ಮಾಡೋದ್ರೊಳಗೆ ನೀವು ಈ ರೆಸಿಪಿನ ಮಾಡಿ ತಿನ್ಬೋದು. ಮನೆಯಲ್ಲಿ ಆರೋಗ್ಯಕರವಾಗಿ ನೀವು ಮಾಡಿ ತಿನ್ನಿ. ಹೊರಗಿಂದ ತಂದು ತಿಂತೀರಾ, ಎಣ್ಣೆ ಕೂಡ ಚೆನ್ನಾಗಿರಲ್ಲ ಮತ್ತು ಹೈಜಿನಿಕ್ ಇರಲ್ಲ. ಹಾಗಾಗಿ ಮನೆಯಲ್ಲಿ ನಾವು ಆರೋಗ್ಯಕರವಾದ ಸ್ನ್ಯಾಕ್ಸ್ ಆಗಲಿ ಏನೇ ಇದ್ದರೂ ಮನೆಯಲ್ಲಿ ನಾವು ಮಾಡಿ ತಿನ್ನೋಣ, ಏನಂತೀರಾ? ಸೊ ಇಲ್ಲಿ ಒಂದು ಕಡಾಯಿಲಿ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಆದಷ್ಟು ಕೆಲವೊಂದು ಸಲ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ತೀನಿ. ಸೊ ಕೊಬ್ಬರಿ ಎಣ್ಣೆ ಇಟ್ಕೊಂಡು ಈಗ ಅದು ಬಿಸಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ
ಏನಿದು ನಿಪ್ಪಟ್ಟು ಮಾಡಲಿಕ್ಕೆ ನಾವು ಕಲಸಿಟ್ಟಿದ್ದೀವಲ್ವ, ಇದನ್ನು ನಾನು ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊಳ್ತೀನಿ. ರೋಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ, ಈಗ ಎಣ್ಣೆ ಬಿಸಿ ಇರುತ್ತೆ, ಅದನ್ನು ಬೇಗನೆ ತಟ್ಟಿಬಿಟ್ಟು ಕೈಯಿಂದ ಅದನ್ನು ನಾವು ಆ ಎಣ್ಣೆಯಲ್ಲಿ ಬಿಡ್ಬೋದು. ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಎಲ್ಲ ಈಕ್ವಲ್ ಆಗಿ ಫ್ರೈ ಆಗುತ್ತೆ. ಹಾಗಾಗಿ ಇದು ಕೂಡ ನಮಗೆ ಸಹಾಯಕಾರಿ ಆಗುತ್ತೆ. ಸುಮ್ಮನೆ ಒಂದೊಂದೇ ತೊಗೊಂಡಿದ್ರೆ ಹೆಚ್ಚು ಕಡಿಮೆ, ಒಂದು ದೊಡ್ಡದು ಒಂದು ಚಿಕ್ಕದು, ಹಿಟ್ಟು ಜಾಸ್ತಿ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಸಮವಾಗಿ ಈಕ್ವಲ್ ಆಗಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಟರೆ ಎಲ್ಲ ನಿಪ್ಪಟ್ಟು ಸೇಮ್ ಪ್ರಮಾಣದಲ್ಲಿ ನಾವು ಮಾಡ್ಬೋದು. ಸೊ ಹಾಗಾಗಿ ನಾನು ಈ ರೀತಿಯಾಗಿ ನೋಡಿ ಎಲ್ಲ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ನಿಮಗೆ ತೋರಿಸ್ತೀನಿ ನಿಪ್ಪಟ್ಟು ಯಾವ ರೀತಿ ತಟ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಂತ. ನೋಡಿ ಈ ರೀತಿಯಾಗಿ ನಿಮಗೆ ತೋರಿಸ್ತೀನಿ. ಒಂದು ಕೈಯಲ್ಲೇ ತಟ್ಬಿಟ್ಟು ನೀವು ಬಿಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನೋಡಿ, ಎಲ್ಲೂ ಕೂಡ ಕೈ ಕೂಡ ಅಂಟ್ತಾ ಇಲ್ಲ, ಯಾಕಂದರೆ ಹಿಟ್ಟು ಕರೆಕ್ಟಾಗಿ ನಾವು ಕಲಸಿರೋದ್ರಿಂದ. ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪನೇ ಇರಬೇಕು. ಕಲಸಿಬಿಟ್ಟು ಈ ರೀತಿಯಾಗಿ ಎಣ್ಣೆಯಲ್ಲೇ ಲೋ ಮೀಡಿಯಂ ಫ್ಲೇಮಲ್ಲೇ ನಾವು ಬಿಡಬೇಕಾಗತ್ತೆ. ಹೇಳಿದ್ನಲ್ವ, ಆ ಉಂಡೆ ಎಲ್ಲ ಮಾಡಿಟ್ಕೊಂಡ್ರೆ ಈ ರೀತಿ ತಟ್ಬಿಟ್ಟು ಬೇಗ ಎಲ್ಲನೂ ನಿಪ್ಪಟ್ಟು ಈಕ್ವಲ್ ಆಗಿ ಅದು ಫ್ರೈ ಆಗುತ್ತೆ ಅಂತ. ಹಾಗಾಗಿ ಈ ಟಿಪ್ಸ್ ಕೂಡ ನೀವು ಫಾಲೋ ಮಾಡಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಮಾಡಿ ನೀವು ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಡಿ. ತಿಂಗಳಗಟ್ಟಲೆ ನೀವು ಇದನ್ನು ಯೂಸ್ ಮಾಡ್ಬೋದು. ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಡಬ್ಬಿಗೆ, ಮತ್ತು ಹಸ್ಬೆಂಡ್ ಅಥವಾ ಮನೇಲಿ ಯಾರೇ ಗೆಸ್ಟ್ ಮನೇಲಿ ಬರಲಿ, ಅವರಿಗೆ ಈ ರೀತಿ ಟೀ ಕಾಫಿ ಜೊತೆ ಕೊಟ್ಬಿಟ್ರೆ ಅವರಿಗೆ ಒಂಥರ ಸ್ನ್ಯಾಕ್ಸ್, ಅದು ಬಾಯಿ ಚಪ್ಪರಿಸಿ ತಿನ್ನುವಂಥ ಸ್ನ್ಯಾಕ್ಸ್. ಕುರುಮ್ ಜೊತೆ ಆರೋಗ್ಯಕರವಾದ ಈ ಸ್ನ್ಯಾಕ್ಸ್, ಕರಿಬೇವು ಸೊಪ್ಪಿನ ಈ ನಿಪ್ಪಟ್ಟು, ವಾವ್! ರುಚಿ ನೀವು ಮಾಡಿ ತಿಂದಮೇಲೆ ಗೊತ್ತಾಗುತ್ತೆ. ಈ ರೀತಿ ಹೆಲ್ದಿಯಾದ ಸ್ನ್ಯಾಕ್ಸ್ ನಾವು ಅವಾಗ ಮಾಡಿ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ? ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ನೋಡಿ ಎಲ್ಲ ನಿಪ್ಪಟ್ಟು ನಾನು ಮಾಡಿ ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ನನಗೆ ಮಾಡಲಿಕ್ಕೆ ಕೂಡ ಖುಷಿ ಆಯಿತು. ಯಾಕಂದರೆ ಬೇಗನೆ ಆಗುತ್ತೆ, 10ರಿಂದ 15 ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ. ಹಾಗಾಗಿ ನೀವು ಬೇಕರಿಯಿಂದ ತಂದು ನೀವು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಆರೋಗ್ಯಕರವಾಗಿ ಈ ರೀತಿ ರೆಸಿಪಿನ ಮಾಡಿ ತಿನ್ನಿ ಅಂತ ನಿಮಗೆ ಪದೇ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಕುರುಮ್ ಕ್ರಿಸ್ಪಿಯಾಗಿದೆ. ತಿಂಗಳಗಟ್ಟಲೆ ಇಟ್ಟರೂ ಕೂಡ ಹಾಳಾಗಲ್ಲ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.